ಜ್ಞಾನೋಕ್ತಿ 23ನೇ ಅಧ್ಯಾಯ ಅದರ 5ನೇ ವಚನ. ಪ್ರೊವರ್ಬ್ಸ್ 23 ವರ್ಸ್ 5. ನಿನ್ನ ದೃಷ್ಟಿಯು ದನದ ಮೇಲೆ ಎರಗುತ್ತದೋ, ದನವು ಅಷ್ಟರೊಳಗೆ ಮಾಯವಾಗುವುದು. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ದೃಷ್ಟಿ ದನ ಮೇಲೆ ಇದ್ದರೆ, ಧನವಂತನಾಗಬೇಕಂತಿದ್ದರೆ ಆ ದನವು ಬಹಳ ಸುಲಭವಾಗಿ ನಮ್ಮಿಂದ ಹೋಗುತ್ತದೆ ಎಂದು ವಾಕ್ಯ ಹೇಳುತ್ತದೆ. ಆಕಾಶದ ಕಡೆಗೆ ಹಾರಾಡುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ, ಅದಕ್ಕೆ ರೆಕ್ಕೆಗಳಿವೆ ಅಂತೆ. ಅದು ನಿನ್ನಿಂದ ತೆಗೆಯಲ್ಪಡುವುದು, ಅದು ನಿನ್ನ ಹತ್ರ ಇರಲಾರದೆ ಹೋಗುವಂತದ್ದಾಗಿದೆ. ಅದಕ್ಕಾಗಿ ದನದ ಮೇಲೆ ನೀನು ಆಶೆನಿಟ್ಟುಕೊಳ್ಳದೆ ನೀನು ಜ್ಞಾನವಂತನಾಗು, ಕ್ರಿಸ್ತನ ಜ್ಞಾನವನ್ನು ಪಡಿ, ವಾಕ್ಯದಲ್ಲಿ ಸ್ಥಿರವಂತನಾಗು, ವಾಕ್ಯದಲ್ಲಿ ಧನವಂತನಾಗು, ವಾಕ್ಯವನ್ನು ಕಲಿತು ವಾಕ್ಯದ ಪ್ರಕಾರ ನಡೆಯೋನಾಗಿರು ಎಂದು ವಾಕ್ಯವು ನಮಗೆ ದಿನದಲ್ಲಿ ಹೇಳುತ್ತದೆ. ಅದಕ್ಕಾಗಿ ಕ್ರಿಸ್ತನಲ್ಲಿ ಪ್ರಿಯರಾದ ಮಕ್ಕಳೇ, ಆಕಾಶದ ಕಡೆಗೆ ಹಾರಾಡುವ ಹದ್ದಿನಂತೆ ಅದಕ್ಕೆ ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ, ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ. ಅದಕ್ಕಾಗಿ ಈ ಆಲೋಚನೆಯನ್ನು ನಾವು ಮಾಡುತ್ತಾ, ನಾವು ದನದ ಮೇಲೆ ಬೇಡ, ದೇವರ ವಾಕ್ಯದ ಮೇಲೆ ನಮ್ಮ ಗಮನವನ್ನು ಇಟ್ಟು ಆತನಿಗಾಗಿ ಬಾಳುವುದಾದರೆ ನಾವೆಲ್ಲರೂ ಪರಲೋಕವನ್ನು ಸೇರೋರಾಗುತ್ತೇವೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.